ಗ್ಲೆನ್ ಮ್ಯಾಕ್ಸ್ವೆಲ್ RCBಯಿಂದ ಈ ಒಂದು ಪ್ಲೇಯರ್ ಹೊರಗೆ ಬಿದ್ದಿದ್ದಾರೆ. RCBಯಿಂದ ಆಪ್ಷನ್ಗೆ ಇವ್ರಿಗೆ ಬಿಟ್ಟಿದ್ರು, ಆಪ್ಷನ್ನಿಂದ ಬೇರೆ ಒಂದು ಟೀಮ್ಗೆ ಹೋಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಯಾವ ಟೀಮಿಗೆ ಅಂದರೆ ಪಂಜಾಬ್ ಟೀಮಿಗೆ ಹೋಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಪಂಜಾಬ್ ಟೀಮಿಗೆ ಹೋಗಿದ್ದಾರೆ. ಇವ್ರಿಗೆ ಕೊಟ್ಟಿರುವಂಥ ಪ್ರೈಸು ಪಂಜಾಬ್ 4,20,00,000, ಜಸ್ಟ್ 4,20,00,000ಕ್ಕೆ ನಾನು ಅಂದ್ಕೊಂಡಿರಲಿಲ್ಲ ಇವ್ರನ್ನ ಇಷ್ಟು ಕಮ್ಮಿ ಪ್ರೈಸ್ಗೆ ಪಿಕ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು 15 ಕೋಟಿ ತನಕ ಹೋಗ್ತಾರೆ ಮ್ಯಾಕ್ಸ್ವೆಲ್ ಅಂದ್ಕೊಂಡಿದ್ದೆ. ಆದರೆ ಮ್ಯಾಕ್ಸ್ವೆಲ್ನ ಯಾರೂ ಕೂಡ ಒಂದೆರಡು ಸಲ 2 ಸಲ ಪೈಪೋಟಿ ಇತ್ತು. 3ನೇ ಸಲಕ್ಕೆ ಡಮಾರ್ ಆಯಿತು. ಡಮಾರ್ ಆದಮೇಲೆ ಇವ್ರನ್ನ ಪಿಕ್ ಆದಮೇಲೆ ಕಟ್ಟನ್ನು ಹೊಡೆದು ಎಂಡ್ ಮಾಡಿ ನಮ್ಮ RCBಗೆ ಕೇಳಿದರು. RCB ATM ಕಾರ್ಡ್ ಯೂಸ್ ಅಂತ ಕೇಳಿದ್ರು. RCB ತೊಗೊಳ್ಳಿ ಅಲ್ಲ ಅವ್ರನ್ನ ಹಿಂಗೆ ಮಾಡಿಬಿಡ್ತು ಅವ್ರನ್ನ. ಯಾಕಪ್ಪ ಅಂದರೆ ಹೋದನೇ ಸಲ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ ಮ್ಯಾಕ್ಸ್ವೆಲ್. ಯಾಕಪ್ಪ ಅಂದರೆ ಟೋಟಲಾಗಿ ಇಂಟ್ರೆಸ್ಟ್ ಗೆಲ್ಲುವಂಥ ಮ್ಯಾಚನ್ನು ಕೂಡ ಸೋಲೋ ಹಾಗೆ ಆಯಿತು ನಮಗೆ ಮ್ಯಾಕ್ಸ್ವೆಲ್ ತೊಗೊಂಡು. ಯಾಕಂದರೆ ಡಕ್ಔಟು ಬರೀ ಡಕ್ಔಟು. ಫಸ್ಟಿಗೆ ಬಂದಟ್ಟಿಗೆ ಶಾರ್ಟ್ ಹೊಡೆಯೋಕೆ ಹೋಗೋದು, ಕ್ಯಾಚ್ ಹೋಗೋದು, ಒಟ್ಟು ಡಕ್ಔಟು. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು RCB ಇವ್ರ ಮೇಲೆ ತುಂಬಾ ಬೇಜಾರಾಗಿತ್ತು. ಹಾಗಾಗಿ ಇವ್ರಿಗೆ ಆಪ್ಷನಲ್ಲಿ ಬಿಟ್ಟಿತ್ತು. ಆಪ್ಷನಲ್ಲಿ ಇವರು ಪಂಜಾಬ್ ಟೀಮ್ಗೆ 4,20,00,000ಕ್ಕೆ ಸೋಲ್ಡ್ ಔಟ್ ಆಗಿದ್ದಾರೆ. ಮೊದಲಿಗೆ ಇವರು ಮುಂಬೈನಲ್ಲಿದ್ದರು. ಸ್ಟಾರ್ಟಿಂಗ್ ಮುಂಬೈನಲ್ಲಿ, ಆಮೇಲೆ ಪಂಜಾಬ್ನಲ್ಲಿ, ಆಮೇಲೆ RCBಯಲ್ಲಿ, ಮತ್ತೆ ಕೂಡ ಪಂಜಾಬ್ಗೆ ಹೋಗಿದ್ದಾರೆ ಫ್ರೆಂಡ್. ಪಂಜಾಬ್ನಲ್ಲಿ ಇವರೊಂದು ಮೂಡಿ ಏನಿರುತ್ತೆ ಗೊತ್ತಿಲ್ಲ, ಆದರೂ ಕೂಡ ಚೇಂಜ್ ಇರುತ್ತೆ ಫ್ರೆಂಡ್. RCBಯಲ್ಲಿ ಆಡಿಲ್ಲ, ಹಾಗೆ ಪಂಜಾಬ್ನಲ್ಲಿ ಆಡುವಂತ ಅಲ್ಲ, ಆಡ್ತಾರೆ. ಅಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಆದರೆ RCBಯಲ್ಲಿ ಅವ್ರಿಗೆ ಅಷ್ಟೇನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಹೋದನೇ ವರ್ಷ 2 ಸೀಸನ್ ಆಡಿರ್ಬೋದು, ಆದರೆ ಹೋದನೇ ವರ್ಷ ಭಾರಿ ಕೈ ಕೊಟ್ಟಿದ್ರು. ಹಾಗಾಗಿ RCB ಇವ್ರನ್ನ ಬಿಟ್ಟಿದೆ ಫ್ರೆಂಡ್. ಮ್ಯಾಕ್ಸ್ವೆಲ್ ಟೋಟಲ್ ಆಗಿ ಪಂಜಾಬ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಾರೆ 4,20,00,000ಕ್ಕೆ. ಹಾಗೆ ನಮಗೆ RCB ಇವ್ರನ್ನ ಬಿಟ್ಟಿದ್ದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಕೂಡ ವಿಡಿಯೋ ಬರ್ತಾ ಇರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಶೇರ್ ಮಾಡಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ತಿಳಿಸಿ. ಟೇಕ್ ಕೇರ್, ಬಾಯ್.